ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲ್ ನೋಡ್ತಾ ಹೋಗಿಲ್ಲ, ಗಣೇಶ ಅಷ್ಟೇಶ್ವರವ್ರು ಕಾಪಾಡಲಿ ಅಂತ ಕೇಳ್ಕೊಂತ, ವಿಶೇಷವಾಗಿ ಏನಪ್ಪ ಅಂದರೆ ನಾವು ಮಾಡೋಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಇವತ್ತು ಈ ಒಂದು ವಸ್ತುವಿನಿಂದ ಮೇ 12ನೇ ತಾರೀಕು ಹುಣ್ಣಿಮೆ ಇದೆ. ಹಾಗಾಗಿ ಈ ವಿಶೇಷವಾದ ವಸ್ತುವಿನಿಂದ ಸಾಲ ತೀರಕ್ಕೆ ಇವತ್ತು ಯಾವ ರೀತಿ ವಶೀಕರಣ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈ ವಿಶೇಷವಾದ ಮಂತ್ರದಿಂದ ಯಾವ ರೀತಿ ನೀವು ಸಾಲಕ್ಕೋಸ್ಕರ ವಶೀಕರಣ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಇಂಟರ್ವ್ಯೂಗೆ ಹೋಗ್ತೀರಾ ಮತ್ತು ಕೆಲಸ ಆಗಲ್ಲ, ಮತ್ತು ಲೋನ್ ತೊಗೊಳಕ್ಕೆ ಹೋಗ್ತೀರಾ ಅಲ್ಲೂ ಕೆಲಸ ಆಗಲ್ಲ, ಮತ್ತು ಮನೆ ಕಟ್ಟಬೇಕು ಎಲ್ಲ ಅರ್ಧಂಬರ್ಧಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಒಂದು ವಶೀಕರಣ ಮಾಡಿಕೊಂಡು ನೀವು ನಿಮ್ಮ ಅಂದ್ಕೊಂಡಂಥ ಎಲ್ಲ ಕೋರಿಕೆಗಳನ್ನ ಯಾವ ರೀತಿ ಈಡೇರಿಸೋದು ಅನ್ನೋದು ಕೇಳ್ಕೊಳ್ಳೋಣ. ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಪನಿಗೆ ಗಣಸ್ತೋತ್ರ. ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬುಫಲಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಹೋಗಿಲ್ಲ, ಗಣೇಶ ಅಷ್ಟೇಶ್ವರವ್ರು ಕಾಪಾಡಲಿ. ಇನ್ನೊಂದೇನಪ್ಪ, ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ. 9742355574 ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ ಇವತ್ತಿನ ಲೈವಲ್ಲಿ ನಿಮ್ಮ ಸಾಲ ತೀರ್ಸೋಕ್ಕೆ ಯಾವ ರೀತಿ ವಶೀಕರಣ ಮಾಡಿ ನೋಡ್ಕೊಳ್ಳೋಣ. ಇದನ್ನು ನೀವು ನಾವು ಮಾಡೋಂಥ ರೆಮಿಡೀಸ್ನಾಗಲಿ ಇದನ್ನಾಗಲಿ ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ. ಬನ್ನಿ ವಿಶೇಷವಾಗಿ ಇವತ್ತು ಈ ಒಂದು ವಸ್ತುವಿನಿಂದ ಈ ಒಂದು ಮಂತ್ರದಿಂದ ಯಾವ ರೀತಿ ನಿಮ್ಗೆ ಸಾಲ ತೀರ್ಸೋದು ನೋಡೋಣ. ನೀವು ಸಾಲ ತೀರ್ಸಿದ್ರೆ ಅರ್ಧ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಏಲಕ್ಕಿ ತಗೊಳ್ಳಿ. ಏಲಕ್ಕಿ ತಗೊಂಡು ವಿಶೇಷವಾಗಿ ಒಂದು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಕರ್ಪೂರ ವಿಶೇಷವಾಗಿ ನೋಡ್ಕೊಳ್ಳಿ. ಒಂದು ಏಲಕ್ಕಿ ಮತ್ತು ಒಂದು ಕರ್ಪೂರ ತಗೊಂಡು ಇದಕ್ಕೆ ಸುಡಬೇಕಾಗತ್ತೆ. ನಾವು ಇದನ್ನ ಸುಟ್ಬಿಡಿ ನೋಡಿ. ಈ ಥರ ಅದು ಪಾಡ್ಕ ಸುಡ್ತಾ ಇರಲಿ. ಅಷ್ಟೊತ್ತಿಗೆ ನೀವು ಇದರಲ್ಲಿ ಓಂ ಆದಿತ್ಯಾಯ ನಮಃ ಅಂತ ಇದ್ರಲ್ಲಿ ಪೇಪರ್ ಮೇಲೆ ಬರ್ಕೊಳ್ಳಿ. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ. ಸೂರ್ಯನ ಇದರಿಂದ ಯಾವ ರೀತಿ ಮಾಡ್ಕೊಂಡು ನೋಡ್ಕೊಳ್ಳೋಣ. ಓಂ ಆದಿತ್ಯಾಯ ನಮಃ. ಇದನ್ನು ನೀವು 108 ಸರಿ ಮಾಡ್ಕೊಬೇಕಾಗತ್ತೆ. ಅದು ಯಾವ ಮಾಡ್ಕೊಬೋದು ಇದರಲ್ಲಿ ಅಂತ ನೋಡ್ಕೊಳ್ಳೋಣ. ಓಂ ಆದಿತ್ಯಾಯ ನಮಃ, ಆದಿತ್ಯಾಯ ನಮಃ ನೋಡಿ. ಈ ಥರ ಓಂ ಆದಿತ್ಯಾಯ ನಮಃ ಅಂತ ಬರೆದು ವಿಶೇಷವಾಗಿ ಓಂ ಆದಿತ್ಯಾಯ ನಮಃ ಅಂತ ಬರೆದು ಇದನ್ನು ನೀವು ಸೋಮವಾರ, ಮಂಗಳವಾರ, ಬುಧವಾರ ಅಥವಾ ವಾರದಲ್ಲಿ 3 ದಿನ ಯಾವಾಗಲಾದರೂ ಮಾಡ್ಬೋದು. ವಿಶೇಷವಾಗಿ ಈ ಒಂದು ಮಂತ್ರ ಬರೆದಿದ್ದಕ್ಕೆ ಒಂದು ಸ್ವಲ್ಪ ಅಕ್ಷತೆ ಹಾಕ್ಬೇಕಾಗತ್ತೆ. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ವಶಾಯ ವಶಾಯ ವಶಾಯ. ಅದು ರೆಡಿ ಆಗ್ತಾ ಇದೆ. ಅದು ಇದಕ್ಕೆ ಸ್ವಲ್ಪ ನೀರು ತಗೊಂಡು ಓಂ ಏನು ವಶೀಕರಣ ಆಗಬೇಕು, ಏನು ವಸ್ತು ವಶೀಕರಣ ಇವತ್ತು ಸಾಲಕ್ಕೆ ಮಾಡ್ತಾ ಇದ್ದೀವಿ. ಓಂ ಆದಿತ್ಯಾಯ ನಮಃ ಋಣಮುಕ್ತ, ಓಂ ಆದಿತ್ಯಾಯ ನಮಃ ಋಣಮುಕ್ತ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ಋಣಮುಕ್ತ ವಶಾಯ ವಶಾಯ ವಶ. ಈ ಥರ 3 ಸರಿ ಮಾಡಿಕೊಂಡು ಇದನ್ನು ಹೂವನ್ನ ಇದ್ರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕುಂಕುಮ ಹಾಕಿ. ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ 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 ನೋಡಿ. ಈ ಥರ ಮಾಡಿಬಿಟ್ಟು ಇದನ್ನ ವಿಶೇಷವಾಗಿ ಎದ್ಕೊಂಡು ನೋಡಿ ಹೂವನ್ನ ತೆಗೆದು ಸೈಡ್ಗೆ ಇಟ್ಬಿಡಿ. ಇದನ್ನು ವಾರದಲ್ಲಿ 3 ದಿನ ಮಾಡಬೇಕಾಗುತ್ತೆ. ವಿಶೇಷವಾಗಿ ಈ ಥರ ಮತ್ತು ಓಂ ಆದಿತ್ಯಾಯ ನಮಃ ಅಂತ ಬರೆದು ವಿಶೇಷವಾಗಿ ಇದನ್ನು ಈ ಏಲಕ್ಕಿ ಜೊತೆಗೆ ಸುಟ್ಬಿಡಿ. ನಿಮ್ಮೆಲ್ಲ ಇದರಲ್ಲಿ ಬೇಕಾದ್ರೆ ನಿಮ್ಗೆ ಎಷ್ಟು ಸಾಲ ಇರುತ್ತೆ ಅದನ್ನು ಕೂಡ ಬರ್ಕೊಂಡು ಈ ಥರ ನೀಟಾಗಿ ಸುಟ್ಬಿಡಿ. ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ. ಅಕಸ್ಮಾತ್ ನಿಮ್ಗೆ ಯಾರಾದರೂ ವಶೀಕರಣ ಆಗಬೇಕು ಅವ್ರ ಹೆಸರು ಕೂಡ ಬರೆದು ಈ ಥರ ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ. ಇದನ್ನು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಅಥವಾ ವಾರದಲ್ಲಿ 3 ದಿನ ಯಾವಾಗಲಾದರೂ ಬರ್ಕೋಬೋದು. ಓಂ ಆದಿತ್ಯಾಯ ನಮಃ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ. ನಿಮ್ಮೆಲ್ಲ ಸಾಲಗಳು ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಳ್ಳಿ. ವಿಶೇಷವಾಗಿ ಪ್ರತಿದಿನ ಮಾಡ್ಕೊಳ್ಳಿ. ನೋಡಿ, ಒಂದೆರಡು ಕಡ್ಡಿ ತಗೊಂಡು ಓಂ ಆದಿತ್ಯಾಯ ನಮಃ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶಾಯ, ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಶ. ಈ ಥರ ಮಾಡಿಕೊಂಡು ವಿಶೇಷವಾಗಿ ಈ ಬೂದಿ ಇರುತ್ತಲ್ಲ, ಈ ಬೂದಿನ ನೀವು ಪ್ರತಿದಿನ ಹೋಗಬೇಕಾದಾಗ ಈ ಬೂದಿನ ಹಚ್ಕೊಂಡು ಹೊರಗಡೆ ಹೋಗಿ ನಿಮ್ಮೆಲ್ಲ ಕೋರಿಕೆಗಳು ಈಡೇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್. ಕಟ್ ಮಾಡೋಣ.